ನಾವು ಗುಲಾಬ್ ಜಾಮೂನ್ ಹೇಗೆ ಮಾಡ್ತೇವೆ ಅಂತ ಇಲ್ಲಿ ಹೇಳ್ತೇವೆ. 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಹುಡಿ ತಗೊಳ್ಬೇಕು. ಇದು 175 ಗ್ರಾಮ್ ಇರ್ತದೆ. ಮೊದಲಿಗೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ನಂತರ ಇದನ್ನು ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಗಟ್ಟಿ ಗಟ್ಟಿ ಇರಬಾರ್ದು, ಎಲ್ಲ ಹುಡಿ ಹುಡಿಯಾಗಿರಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಗುಲಾಬ್ ಜಾಮೂನ್ ಒಳ್ಳೆ ರೀತಿಯಲ್ಲಿ ಬರ್ತದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅರ್ಧ ಕಪ್ ಆಗುವಷ್ಟು ಇದಕ್ಕೆ ನಾವು ಗುಲಾಬ್ ಜಾಮೂನ್ಗೆ ಹಾಲನ್ನು ಸೇರಿಸಬೇಕು. ಒಮ್ಮೆಗೆ ಪೂರ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಅದನ್ನು ಹದ ಬರುವಾಗೆ ಕಲಡಿಸಬೇಕು. ತುಂಬ ಚಪಾತಿ ನಾದಿದ ಹಾಗೆ ಇದನ್ನು ನಾದಬಾರ್ದು, ಮೃದುವಾಗಿ ನಾದಬೇಕು. ಇನ್ನು 10 ನಿಮಿಷ ಬಿಡಬೇಕು. ಇದನ್ನು 10 ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಡುವ. ಇವಾಗ ನಾವೇನು ಮಾಡಬೇಕಂದ್ರೆ ಸಕ್ಕರೆ ಪಾಕ ಮಾಡಬೇಕು. 2 ಕಪ್ಪು ಸಕ್ಕರೆ ಹಾಕಬೇಕು. ಅದೇ ಲೋಟದಲ್ಲಿ ನಾವೆಷ್ಟು ಕಪ್ಪು ಸಕ್ಕರೆ ಹಾಕ್ತೇವೆ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕಬೇಕು. ಇವಾಗ ಇದನ್ನು 10 ನಿಮಿಷ ಕುದಿಸಲಿಕ್ಕೆ ಬಿಡಬೇಕು. ನಂತರ ಇಲ್ಲಿ ನಾವು ನೆನೆಸಿಟ್ಟಿರೋದು ಹಿಟ್ಟಿಗೆ ಎಣ್ಣೆ ಹಾಕಿ ಕೈಯಲ್ಲಿ ನಾವು ಉಂಡೆ ಕಟ್ಟಬೇಕು. ಮೃದುವಾಗಿ ಎಣ್ಣೆಯಲ್ಲಿ ನಾವು ಉಂಡೆ ಕಟ್ಟಬೇಕು. ಒಟ್ಟು ಈ ಹಿಟ್ಟಲ್ಲಿ 34 ಉಂಡೆಗಳಾಗ್ತದೆ. ನಂತರ ಆವಾಗ ನಾವು ಪಾಕಕ್ಕೆ ಇಟ್ಟಿದ್ವಲ್ಲ ಅದು 10 ನಿಮಿಷ ಆಯಿತು. ಇವಾಗ ಬೆಂದಿದೆ ಅಂತ ನೋಡ್ಕೊಳ್ಬೇಕು. ಒಂದೆಳೆ ಪಾಕ ಬಂದಿದೆ. ಇದು ಇವಾಗ ಕರೆಕ್ಟ್ ಆಗಿದೆ. ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಬೇಕು. ನಂತರ ಗುಲಾಬ್ ಜಾಮೂನ್ ಉಂಡೆಯನ್ನು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು ಕಾವಲಿಗೆ ಎಣ್ಣೆಯನ್ನು ಹಾಕಿ ಅದು ಕುದ್ದಿದ ಮೇಲೆ ಒಂದೊಂದಾಗಿ ಗುಲಾಬ್ ಜಾಮೂನ್ ಉಂಡೆಯನ್ನು ಬಿಡಬೇಕು. ಇದು ಗೋಲ್ಡನ್ ಕಲರ್ ಬರುವ ತನಕ ಹುರಿತಾ ಇರಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗುಲಾಬ್ ಜಾಮೂನನ್ನು ಹುರಿಬೇಕು. ಇದು ನೋಡಿ, ಹೊಡಿಲಿಲ್ಲ, ಒಳ್ಳೆ ರೀತಿಯಲ್ಲಿ ಬಂದಿದೆ. ಲಾಸ್ಟಿಗೆ ಇವಾಗ ಗೋಲ್ಡನ್ ಕಲರ್ ಬಂದ ಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಇವಾಗ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ಇದನ್ನೆಲ್ಲ ಹೀರ್ಕೊಂಡು ಇದು ಗುಲಾಬ್ ಜಾಮೂನ್ ರೆಡಿ ಆಗ್ತದೆ. ಇನ್ನು 2 ಗಂಟೆ ಇದನ್ನು ಹಾಗೆ ಇಡೋಣ. 2 ಗಂಟೆಗಳ ನಂತರ ಇದಕ್ಕೆ ಕ್ಯಾಶ್ಯೂ ಮತ್ತು ಗೋಡಂಬಿ ಹಾಕಿ ಡೆಕೋರೇಟ್ ಮಾಡಿದ್ದೇವೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.